ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಇದೆಯಾ? ಒಂದು ಮನಿ ಪ್ಲಾಂಟ್ ಇಟ್ಟರೆ ಸಾಕಾ ಅಥವಾ ಮನೆಯಲ್ಲಿ 2-3 ಮನಿ ಪ್ಲಾಂಟ್ ಗಳನ್ನು ಇಟ್ಟರೆ ಇನ್ನೂ ಹೆಚ್ಚು ಅದೃಷ್ಟ ಬರುತ್ತಾ? ಈ ಪ್ರಶ್ನೆ ಹಲವರ ಮನಸ್ಸಿನಲ್ಲಿದೆ. ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ಮನೆಯಲ್ಲಿ ಒಂದೇ ಮನಿ ಪ್ಲಾಂಟ್ ಇರಬೇಕು, ಒಂದಕ್ಕಿಂತ ಹೆಚ್ಚು ಇಟ್ಟರೆ ಒಳ್ಳೇದಲ್ಲ. ಇನ್ನು ಕೆಲವರು ಹೇಳ್ತಾರೆ ಎಷ್ಟು ಮನಿ ಪ್ಲಾಂಟ್ ಇಟ್ಟರೂ ಸಮಸ್ಯೆ ಇಲ್ಲ, ಮನೆಯಲ್ಲಿರುವಷ್ಟು ಹಸಿರು ಗಿಡಗಳು ಅಷ್ಟೇ ಒಳ್ಳೆಯದು ಅಂತಾರೆ. ಹಾಗಾದ್ರೆ ನಿಜ ಯಾವುದು? ಒಂದಕ್ಕಿಂತ ಹೆಚ್ಚು ಮನಿ ಪ್ಲಾಂಟ್ ಇಟ್ಟರೆ ನಿಜವಾಗಿಯೂ ವಾಸ್ತು ದೋಷ ಆಗುತ್ತಾ ಅಥವಾ ಇದು ಕೇವಲ ಜನರಲ್ಲಿ ಹರಿದಾಡುತ್ತಿರುವ ತಪ್ಪು ಕಲ್ಪನೆಯಾ? ಇದರ ಜೊತೆಗೆ ಮನಿ ಪ್ಲಾಂಟ್ ಅನ್ನು ಮನೆಯ ಯಾವ ದಿಕ್ಕಿಗೆ ಇಡಬೇಕು, ಯಾವ ಜಾಗದಲ್ಲಿ ಇಡಬಾರದು, ಗಿಡದ ಬಳ್ಳಿ ನೆಲಕ್ಕೆ ತಾಗಿದರೆ ಏನಾಗುತ್ತದೆ, ಇದು ವಾಸ್ತುವಿನಲ್ಲಿ ಹೇಳಲಾಗಿದೆ. ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ಮನಿ ಪ್ಲಾಂಟ್ ನ ಬೆಳವಣಿಗೆ ಹಾಳಾಗಬಹುದಾ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನ ಸ್ವಲ್ಪವೂ ಮಿಸ್ ಮಾಡದೆ ಫುಲ್ ಎಂಡ್ ವರೆಗೂ ನೋಡಿ. ಮೊದಲಿಗೆ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮನಿ ಪ್ಲಾಂಟ್ ಇಡಬಹುದು. ಮನೆಯಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಮನಿ ಪ್ಲಾಂಟ್ ಗಳನ್ನು ಇಡುವುದು ತಪ್ಪು ಎಂದು ಹೇಳುವ ಯಾವುದೇ ಸಾಮಾನ್ಯ ವೈಜ್ಞಾನಿಕ ನಿಯಮ ಇಲ್ಲ. ವಾಸ್ತು ನಂಬಿಕೆಗಳಲ್ಲಿಯೂ ಮುಖ್ಯವಾಗಿ ಒತ್ತು ನೀಡುವುದು ಕೇವಲ ಎಷ್ಟು ಗಿಡಗಳಿವೆ ಎನ್ನುವುದಕ್ಕಿಂತ ಅವುಗಳನ್ನು ಎಲ್ಲಿ ಮತ್ತು ಹೇಗೆ ಇಡಲಾಗಿದೆ. ಅಂದರೆ ನಿಮ್ಮ ಮನೆಯಲ್ಲಿ 2 ಮನಿ ಪ್ಲಾಂಟ್ ಇದ್ದರೂ ಅದನ್ನು ನೋಡಿ ಭಯ ಪಡುವ ಅಗತ್ಯವಿಲ್ಲ. ಒಂದು ಲಿವಿಂಗ್ ರೂಮ್ ನಲ್ಲಿ, ಇನ್ನೊಂದು ಬಾಲ್ಕನಿಯಲ್ಲಿ ಅಥವಾ ಮನೆಯ ಬೇರೆ ಸೂಕ್ತ ಜಾಗದಲ್ಲಿ ಇಡಬಹುದು. ಆದ್ರೆ ಯಾವುದೇ ಜಾಗದಲ್ಲಿ ತುಂಬಾ ಗಿಡಗಳನ್ನು ಇಟ್ಟು ಬೆಳಕು ಮತ್ತು ಗಾಳಿಯೇ ಸಿಗದಂತೆ ಮಾಡುವುದು ಒಳ್ಳೆಯದಲ್ಲ. ಹಾಗಾದ್ರೆ ಒಂದೇ ಮನಿ ಪ್ಲಾಂಟ್ ಇಡಬೇಕು ಎನ್ನುವ ಮಾತು ಎಲ್ಲಿಂದ ಬಂತು? ಸ್ನೇಹಿತರೆ, ಮನಿ ಪ್ಲಾಂಟ್ ಅನ್ನು ವಾಸ್ತು ಮತ್ತು ಸಮೃದ್ಧಿ ಬೆಳವಣಿಗೆಗೆ ಮತ್ತು ಹಣದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಅದರ ಹೃದಯದ ಆಕಾರದ ಎಲೆಗಳು ಮತ್ತು ವೇಗವಾಗಿ ಬೆಳೆಯುವ ಬಳ್ಳಿ ಕಾರಣದಿಂದಲೂ ಇದನ್ನು ಗ್ರೋತ್ ಮತ್ತು ಪ್ರಾಸ್ಪರಿಟಿಗೆ ಸಂಬಂಧಿಸಿ ನೋಡುವ ಪದ್ಧತಿ ಇದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ, ಮನಿ ಪ್ಲಾಂಟ್ ಇಟ್ಟರೆ ಹಣ ಖಂಡಿತವಾಗಿ ಹೆಚ್ಚಾಗುತ್ತೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಇದು ಮುಖ್ಯವಾಗಿ ವಾಸ್ತು ಮತ್ತು ಸಾಂಪ್ರದಾಯಿಕ ನಂಬಿಕೆ. ಹೀಗಾಗಿ ಮನಿ ಪ್ಲಾಂಟ್ ಅನ್ನು ಮನೆಯ ಅಲಂಕಾರ ಮತ್ತು ಹಸಿರಾಗಿ ಇಡುವುದು ಒಳ್ಳೆಯದು. ಆದರೆ ಹಣ ಬರುತ್ತದೆ ಎಂದು ಮಾತ್ರ ಅದನ್ನು ಅವಲಂಬಿಸುವುದು ಸರಿಯಲ್ಲ. ಮನಿ ಪ್ಲಾಂಟ್ ಗೆ ಯಾವ ದಿಕ್ಕು ಸೂಕ್ತ? ವಾಸ್ತುಗಳ ನಂಬಿಕೆಗಳ ಪ್ರಕಾರ ಮನಿ ಪ್ಲಾಂಟ್ ಗೆ ಸಾಮಾನ್ಯವಾಗಿ ಸೌತ್ ಈಸ್ಟ್ ದಿಕ್ಕನ್ನು ಸೂಕ್ತವೆಂದು ಹೇಳಲಾಗುತ್ತದೆ. ಈ ದಿಕ್ಕನ್ನು ಶುಕ್ರನೊಂದಿಗೆ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧಿಸಿ ನೋಡಲಾಗುತ್ತದೆ. ಹೀಗಾಗಿ ಮನೆಯಲ್ಲಿ ಮನಿ ಪ್ಲಾಂಟ್ ಇಡುವುದಾದರೆ ಆಗ್ನೇಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆದರೆ ಮನೆಗಳ ವಿನ್ಯಾಸ ಬೇರೆ ಬೇರೆ ಆಗಿರುತ್ತದೆ. ಆದ್ದರಿಂದ ಎಲ್ಲ ಮನೆಗಳಲ್ಲಿಯೂ ಇದೇ ಒಂದು ಜಾಗದಲ್ಲಿ ಮಾತ್ರ ಇಡಬೇಕು ಎಂದು ಕಡ್ಡಾಯವಾಗಿ ಹೇಳಲು ಸಾಧ್ಯವಿಲ್ಲ. ಮುಖ್ಯವಾಗಿ ಗಿಡಕ್ಕೆ ಸೂಕ್ತ ಬೆಳಕು, ಗಾಳಿ ಮತ್ತು ಆರೈಕೆ ಸಿಗಬೇಕು. ವಾಸ್ತು ಸಂಬಂಧಿತ ಕೆಲವು ಮೂಲಗಳಲ್ಲಿ ಮನಿ ಪ್ಲಾಂಟ್ ಅನ್ನು ಈಶಾ ದಿಕ್ಕಿನಲ್ಲಿ ಅಂದರೆ ನಾರ್ತ್ ಈಸ್ಟ್ ನಲ್ಲಿ ಇಡದಂತೆ ಸಲಹೆ ನೀಡಲಾಗುತ್ತದೆ. ಇದು ವಾಸ್ತು ನಂಬಿಕೆಗೆ ಸಂಬಂಧಿಸಿದ ವಿಚಾರ. ಇದರಿಂದ ಮನೆಯಲ್ಲಿ ಖಂಡಿತವಾಗಿ ಹಣದ ಸಮಸ್ಯೆ ಬರುತ್ತದೆ ಅಥವಾ ಅದೃಷ್ಟ ಹೋಗುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ಯಾರಾದರೂ ತಪ್ಪು ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಟ್ಟಿದ್ದಾರೆ ಎಂದು ಹೆದರಿಸುವ ಅಗತ್ಯವಿಲ್ಲ. ಮನಿ ಪ್ಲಾಂಟ್ ಬಳ್ಳಿ ಕೆಳಗೆ ಬೀಳಬಾರದಾ? ಇದು ಕೂಡ ಬಹಳ ಜನರಿಗೆ ಗೊತ್ತಿಲ್ಲದ ವಿಷಯ. ವಾಸ್ತುಗಳ ನಂಬಿಕೆಯ ಪ್ರಕಾರ ಮನಿ ಪ್ಲಾಂಟ್ ನ ಬಳ್ಳಿ ಮೇಲಕ್ಕೆ ಅಥವಾ ಸರಿಯಾಗಿ ಬೆಳೆಯುವಂತೆ ನೋಡಿಕೊಳ್ಳುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಬಳ್ಳಿ ನೆಲದ ಮೇಲೆ ಹರಡಿಕೊಂಡು ಹೋಗದಂತೆ ಸಪೋರ್ಟ್ ಅಥವಾ ದಾರವನ್ನು ಕಟ್ಟಿ ಬೆಳೆಸಬಹುದು. ಇದಕ್ಕೆ ಒಂದು ಸರಳ ಕಾರಣವೂ ಇದೆ. ಗಿಡವನ್ನು ಸರಿಯಾಗಿ ಸಪೋರ್ಟ್ ಮಾಡಿದರೆ ಅದು ಚೆನ್ನಾಗಿ ಬೆಳೆಯಲು ಸಹಾಯಕವಾಗುತ್ತದೆ. ಅದರ ಜೊತೆಗೆ ಗಿಡ ನೋಡಲು ಕೂಡ ಸುಂದರವಾಗಿರುತ್ತದೆ. ಹೀಗಾಗಿ ವಾಸ್ತು ನಂಬಿಕೆ ಇರಲಿ ಅಥವಾ ಇರದಿರಲಿ ಮನಿ ಪ್ಲಾಂಟ್ ಅನ್ನು ಚೆನ್ನಾಗಿ ಮೇಂಟೈನ್ ಮಾಡುವುದು ಒಳ್ಳೆಯದು. ಮನೆಯಲ್ಲಿ ಮನಿ ಪ್ಲಾಂಟ್ ಇಟ್ಟುಕೊಂಡಿದ್ದರೆ ಅದನ್ನು ಆರೈಕೆ ಕಡೆ ಗಮನ ಕೊಡಿ. ಎಲೆಗಳು ಹಳದಿ ಆಗಿದ್ದರೆ ಅಥವಾ ಒಣಗಿದ್ದರೆ ಅವುಗಳನ್ನು ತೆಗೆದು ಹಾಕಿ. ಗಿಡಕ್ಕೆ ಅತಿಯಾಗಿ ನೀರು ಹಾಕಬೇಡಿ. ಮನಿ ಪ್ಲಾಂಟ್ ಗೆ ಸಾಮಾನ್ಯವಾಗಿ ಇಂಡೈರೆಕ್ಟ್ ಲೈಟ್ ಸೂಕ್ತವಾಗಿರುತ್ತದೆ. ಅಂದರೆ ಗಿಡವನ್ನು ಕತ್ತಲೆಯಲ್ಲಿ ಇಡುವುದು ಬೇಡ, ನೇರ ಬಿಸಿಲಿನಲ್ಲಿ ಸುಡುವಂತೆ ಇಡುವುದು ಬೇಡ. ಗಿಡ ಆರೋಗ್ಯವಾಗಿ ಬೆಳೆದರೆ ಮನೆಯಲ್ಲಿ ಹಸಿರು ಮತ್ತು ಸುಂದರ ವಾತಾವರಣ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಈಗಾಗಲೇ 2 ಅಥವಾ 3 ಮನಿ ಪ್ಲಾಂಟ್ ಗಳಿದ್ದರೆ ಗಾಬರಿಯಾಗಬೇಡಿ. ಅವುಗಳನ್ನು ಬೇರೆ ಬೇರೆ ಸೂಕ್ತ ಜಾಗದಲ್ಲಿ ಇಡಬಹುದು. ಒಂದೇ ಜಾಗದಲ್ಲಿ ತುಂಬಾ ಗಿಡಗಳನ್ನು ಇಟ್ಟು ಜಾಗ ಕಿಕ್ಕಿರಿದಂತೆ ಮಾಡಬೇಡಿ. ಪ್ರತಿಯೊಂದು ಗಿಡಕ್ಕೂ ಬೆಳಕು ಮತ್ತು ಗಾಳಿ ಸಿಗುವಂತೆ ನೋಡಿಕೊಳ್ಳಿ. ಮನಿ ಪ್ಲಾಂಟ್ ಗಳ ಸಂಖ್ಯೆ ಹೆಚ್ಚಿಸಿದಂತೆ ಹಣವು ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತದೆ ಎಂಬುದು ವಾಸ್ತು ನಿಯಮ ಅಲ್ಲ. ಹಣದ ಬೆಳವಣಿಗೆ, ನಮ್ಮ ಕೆಲಸ, ಉಳಿತಾಯ, ಹೂಡಿಕೆ ಮತ್ತು ಸರಿಯಾದ ಹಣಕಾಸಿನ ನಿರ್ಧಾರಗಳೇ ಮುಖ್ಯ. ಇಲ್ಲೇ ಈ ವಿಷಯದ ಆಸಕ್ತಿದಾಯಕ ಭಾಗ ಇದೆ. ಮನೆಯಲ್ಲಿ ಒಂದೇ ಮನಿ ಪ್ಲಾಂಟ್ ಇಡಬೇಕು ಎಂದು ಕೆಲವರು ಹೇಳ್ತಾರೆ. ಆದರೆ ನಿಜವಾಗಿ ನೋಡಿದರೆ ಒಂದಕ್ಕಿಂತ ಹೆಚ್ಚು ಮನಿ ಪ್ಲಾಂಟ್ ಇಡುವುದು ತಪ್ಪು ಎಂಬ ಸಾಮಾನ್ಯ ನಿಯಮವನ್ನು ಹೇಳಲು ಸಾಧ್ಯವಿಲ್ಲ. ವಾಸ್ತುಗಳಲ್ಲಿ ದಿಕ್ಕು, ಸ್ಥಳ, ಗಿಡದ ಬೆಳವಣಿಗೆ ಮತ್ತು ಆರೈಕೆಗಳ ಬಗ್ಗೆ
ಹಲವು ನಂಬಿಕೆಗಳಿವೆ, ಆದರೆ ಮನಿ ಪ್ಲಾಂಟ್ ಇಟ್ಟರೆ ಖಂಡಿತವಾಗಿ ಹಣ ಬರುತ್ತೆ ಎಂದು ವೈಜ್ಞಾನಿಕ ದೃಢಪಡಿಸಿಲ್ಲ. ಹೀಗಾಗಿ ಈ ವಿಷಯವನ್ನು ನಂಬಿಕೆ ಮತ್ತು ವಾಸ್ತವ ಎರಡನ್ನು ಬೇರ್ಪಡಿಸಿ ನೋಡಬೇಕು. ನಿಮ್ಮ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮನಿ ಪ್ಲಾಂಟ್ ಇಟ್ಟರೆ ಅದನ್ನು ನೋಡಿ ಭಯ ಪಡುವ ಅಗತ್ಯವಿಲ್ಲ. ಗಿಡ ಆರೋಗ್ಯವಾಗಿ ಬೆಳೆಯುತ್ತದೆ ಎಂದು ನೋಡಿಕೊಳ್ಳಿ. ಸೂಕ್ತ ಬೆಳಕು ಮತ್ತು ಗಾಳಿ ಸಿಗುವಂತೆ ಇಡಿ. ವಾಸ್ತು ನಂಬಿಕೆಗಳನ್ನು ಅನುಸರಿಸುವುದಾದರೆ ಆಗ್ನೇಯ ದಿಕ್ಕಿನಂತಹ ಸಾಂಪ್ರದಾಯಿಕ ಸಲಹೆಗಳನ್ನು ಪರಿಗಣಿಸಬಾರದು. ಆದರೆ ಮನಿ ಪ್ಲಾಂಟ್ ನಿಂದಲೇ ಹಣ ಬರುತ್ತದೆ ಎಂದು ನಂಬುವುದಕ್ಕಿಂತ ಅದನ್ನು ಮನೆಯ ಹಸಿರು ಮತ್ತು ಸುಂದರ ವಾತಾವರಣದ ಒಂದು ಭಾಗವಾಗಿ ನೋಡೋಣ. ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಇದೆಯಾ? ಇದ್ದರೆ ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ನಿತ್ಯ ಕರ್ನಾಟಕ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.